ರಾಜ್ಯ, ವಿರಾಜ್ಯ ಮತ್ತು ಸ್ವರಾಜ್ಯ ಈ ಶಬ್ದಗಳ ಅರ್ಥಗಳನ್ನು ಛಾಂದೋಗ್ಯೋಪನಿಷತ್ ಭಾಷ್ಯದ 2ನೇ ಅಧ್ಯಾಯದ ಕೊನೆಯ ಭಾಗದಲ್ಲಿ ಆದಿತ್ಯರಲ್ಲಿ ಮತ್ತು ವಿಶ್ವೇ ದೇವತೆಗಳಲ್ಲಿರುವ ಭಗವದ್ ರೂಪದ ಪ್ರಾರ್ಥನೆ, ಅದಕ್ಕಿಂತ ಮುಂಚೆ ರುದ್ರನಲ್ಲಿರುವಂತಹ ಭಗವದ್ ರೂಪದ ಪ್ರಾರ್ಥನೆ, ವಸುಗಳಲ್ಲಿ ಇರುವಂತಹ ಭಗವದ್ ರೂಪದ ಪ್ರಾರ್ಥನೆ, ಇವೆಲ್ಲವನ್ನ ವರ್ಣನೆ ಮಾಡಿದ್ದಾರೆ. ನಮಗಿದು ಆದಿತ್ಯರಲ್ಲಿ ಮತ್ತು ವಿಶ್ವೇ ದೇವತೆಗಳಲ್ಲಿ ಇರುವಂತಹ ಭಗವದ್ ರೂಪದ ಪ್ರಾರ್ಥನೆ ಅನ್ನುವ ಉಪನಿಷತ್ ಭಾಗ ಏನಿದೆ, ಅಲ್ಲಿ ವಸುರುದ್ರಾದಿತೇಯೇಷು ವಿಶ್ವೇಶು ಸ್ಥಿತಮೀಶ್ವರಂ ಅನ್ನುವ ಸರ್ವಮೂಲ ಭಾಗ, ಈ ಶಬ್ದಗಳ ಅರ್ಥಗಳನ್ನು ವರ್ಣನೆ ಮಾಡಿದ್ದಾರೆ. ರಾಜನಂ ಪೃಥ್ವೀ ಲೋಕೆ ರಾಜ್ಯಮಿತ್ಯುಚ್ಯತೆ ಬುಧೈಹಿ. ರಾಜ್ಯ ಅಂದರೆ ಪೃಥ್ವೀ ಲೋಕದಲ್ಲಿ ಪ್ರಕಾಶಿಸುವುದು, ವಿರಾಜ್ಯ ಅಂದರೆ ಅಂತರಿಕ್ಷ ಲೋಕದಲ್ಲಿ ಪ್ರಕಾಶಿಸುವುದು. ವಿರಾಜ್ಯಂ ಅಂತರಿಕ್ಷೇತು ಸ್ವರಾಜ್ಯಂ ಸ್ವರ್ಗಗಂ ಭವೇತ್. ಸ್ವರಾಜ್ಯ ಅಂದರೆ ಸ್ವರ್ಗಲೋಕದಲ್ಲಿ ಪ್ರಕಾಶಿಸುವುದು. ಇದು ಮುಕ್ತರಾಗೋದಕ್ಕಿಂತ ಮುಂಚೆ ಆಯಾ ಲೋಕದಲ್ಲಿ ಪ್ರಕಾಶಿಸುವುದು ಅಂತ ಒಂದು ತುಂಬಾ ಸಾಮಾನ್ಯವಾದ ಅರ್ಥ. ಅದು ಭಗವಂತನ ಆತ್ಮಸ್ವರೂಪವಾದಂತಹ ಏಕಗುಣವನ್ನು ಉಪಾಸನೆ ಮಾಡುವ ಮಾನವರಿಗೆ ಪೃಥ್ವಿಯಾದಿ ಲೋಕಗಳಲ್ಲಿಯೇ ಮೋಕ್ಷದ ಸುಖ ದೊರೆಯುತ್ತದೆ ಅಂತ ವರ್ಣನೆ ಮಾಡಿದ್ದಾರೆ. ಅಂಥವರು ಮೊದಲು ಶ್ವೇತದ್ವೀಪ ಮುಕ್ತ ಲೋಕಕ್ಕೆ ಹೋಗಿ ಭಗವಂತನ ದರ್ಶನ ಪಡೆದು ಅವನ ಅನುಜ್ಞೆಯಿಂದ ಪೃಥ್ವಿಯಾದಿ ಲೋಕಗಳಲ್ಲಿ ನಿರ್ದುಃಖರಾಗಿ ಮುಕ್ತರಾಗಿ ಇರ್ತಾರೆ ಅಂತ ಶಾಸ್ತ್ರದ ವಚನ ಇದೆ. ಏತೇಷು ಮೋಕ್ಷೋಪಿ ಭವೇತ್ ಮಾನುಷಾಣಾಂ ವಿಶೇಷಣಾಂ ಶ್ವೇತದ್ವೀಪಂ ತಥಾ ಗತ್ವಾ ದೃಷ್ಟ್ವಾ ವಿಷ್ಣುಂ ಚ ತತಃ ಅನುಜ್ಞಾತಃ ಪ್ರಕಾಶಂತೆ ನಿರ್ದುಃಖಾಸ್ತು ದರಾದಿಷು ಅಂತ. ಕೇಚಿದ್ ಅತ್ರೈವ ಮೋದಂತೆ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಕೂಡ ಈ ಪ್ರಮೇಯವನ್ನ ವರ್ಣನೆ ಮಾಡಿದ್ದಾರೆ.